ಹನಿಕೋಂಬ್ ಹನಿಕೋಂಬ್ ಅಂದರೆ ನಮ್ಮ ಜೇನು ಕೃಷಿಕರದ್ದು. ಏಪ್ರಿಲ್ ಮೇ ಆಗುವಾಗ ಎಲ್ಲ ಎಂಡ್ ಆಗ್ತದೆ. ಹಾಗೇ ಇದು ಲಾಸ್ಟು ನಮ್ಮದು ಈ ವರ್ಷದ ಜೇನು ತುಪ್ಪ ತೆಗೆಯುವ ಸೀಸನ್ ಅಂದರೆ ಲಾಸ್ಟ್ ಇದು. ಈ ಸಮಯದಲ್ಲಿ ಸಿಗುವ ಜೇನುತುಪ್ಪ ಅಂದರೆ ತುಂಬ ವ್ಯಾಲ್ಯೂ ಇದೆ, ತುಂಬ ಕ್ವಾಲಿಟಿ ಸಹ ಇರುತ್ತದೆ. ಆದ ಕಾರಣ ಅಂದರೆ ಹೆಚ್ಚು ಡಿಮ್ಯಾಂಡು ಸಹ ಇದೆ ಇದಕ್ಕೆ. ಇದೆಲ್ಲ ಅಂದರೆ ಇನ್ನೂ ನಾವು ಸೂಪರನ್ನು ತೆಗೆದುಕೊಂಡು ನೇರವಾಗಿ ಮನೆಗೆ ತಗೊಂಡು ಬರ್ಬೋದು. ಬಂದು ಮನೆಯಲ್ಲಿಯೇ ಕೂತು ನಮಗೆ ಜೇನುತುಪ್ಪ ಆರಾಮವಾಗಿ ತೆಗೆಯಬೋದು. ಅಂದರೆ ರಾತ್ರಿ ಸಮಯದಲ್ಲಿ ನಮಗೆಲ್ಲ ಜೇನುತುಪ್ಪವನ್ನು ತೆಗೆಯಬೋದು. ಇಲ್ಲದಿದ್ದರೆ ನಾವು ಅಲ್ಲಿ ಗೂಡಿನ ಹತ್ತಿರವೇ ಇಟ್ಟು ನಾವು ತೆಗೆಯುವುದು. ಆದ ಕಾರಣ ನಮಗೆ ಮನೆಯಲ್ಲಿ ತಂದು ಇದು ಆರಾಮವಾಗಿ ಅಲ್ಲಿ ಒಂದು ವೇಳೆ ಈಗ ಜಾಸ್ತಿ ಇದ್ದರೂ ನಮಗೆ ಮನೆಯಲ್ಲಿ ಇಟ್ಟು ಕೆಲಸ ಮಾಡ್ಬೋದು. ಹಾಗೆ ನಾವು ತೆಗೆಯುವ ಒಂದು ರೀತಿ ಇದು. ಕೆಲವರೆಲ್ಲ ಕೈಯಲ್ಲಿ ಹಿಂಡಿ ಮತ್ತು ಅದನ್ನು ಬಿಸಿ ಮಾಡಿ ಏನೆಲ್ಲ ಮಾಡಿ ಜೇನುತುಪ್ಪ ತೆಗೆದು ಅದನ್ನು ಸ್ಟೋರ್ ಮಾಡಿರ್ತಾರೆ. ಅದರಲ್ಲಿ ಯಾವುದೇ ಮದ್ದಿನ ಅಂಶಗಳು ಇರುವುದಿಲ್ಲ. ನಾವು ತೆಗೆಯುವಾಗ ಆದಷ್ಟು ಜಾಗ್ರತೆ ಮಾಡಿಕೊಳ್ಳಬೇಕು. ಕೈನ ಬೆವರು ಅದಿದೆಲ್ಲ ಇದಕ್ಕೆ ಮಿಕ್ಸ್ ಆಗಬಾರ್ದು. ಮತ್ತು ತೆಗೆಯುವಾಗ ಹಾಗೆ ಅಂದರೆ ಅದಕ್ಕೆ ಬೇಕಾದ ನಿಯಮಗಳ ಪ್ರಕಾರ ತೆಗೆದರೆ ಜೇನುತುಪ್ಪವನ್ನು ಅಂದರೆ ಈಗ ಇದಕ್ಕೆ ಹೇಳ್ತಾರೆ ರಾ ಹನಿ ಅಂತ. ಈಗ ನಾವು ತೆಗೆಯೋದು ಮಷೀನಲ್ಲಿ ರಾ ಹನಿ ಅಂದರೆ ಇದನ್ನು 1 ವರ್ಷದಿಂದ 3 ವರ್ಷ ತನಕ ಇಡ್ಬೋದು. ಅದು ಸಹ ಸರಿಯಾಗಿ ಬಿಸಿಲಲ್ಲಿ ಇಟ್ಟು ಮಾಯ್ಶ್ಚರನ್ನು ನಾವು ಕಮ್ಮಿ ಮಾಡಿ ಹಾಗೆ ಮಷೀನಲ್ಲಿ ತೆಗೆದದ್ದು ಅಂದರೆ ರಾ ಹನಿ ಇದನ್ನು ಬಿಸಿ ಮಾಡಿ ಅಲ್ಲ ಏನು ಮಾಡಿ ನಾವು ಪ್ರೊಸೆಸ್ ಮಾಡಿ ಕೊಡೋದಿಲ್ಲ, ಅಂದರೆ ಡೈರೆಕ್ಟ್ ತೆಗೆದು ಕೊಡುವುದು. ಎಲ್ಲಿಯಾದರೂ ಮಾಯ್ಶ್ಚರ್ ಇದ್ದರೆ ಬಿಸಿಲಲ್ಲಿ ಇಟ್ಟು ಸ್ವಲ್ಪ ಅದರ ಮಾಯ್ಶ್ಚರನ್ನು ಕಮ್ಮಿ ಮಾಡಿ ನೋಡಿ. ನಾವು ಈಗ ತೆಗೆಯುವಾಗ ನೋಡಿ ಒಂದು ಚೂರು ಜೇನುತುಪ್ಪ, ಹಾಗೆ ಜೇನುತುಪ್ಪ ತೆಗೆದ ನಂತರ ಅದರ ಮೇಣಗಳು ಇದರಲ್ಲೂ ಜೇನುತುಪ್ಪ ಇರ್ತದೆ. ಹಾಗೆ ಈ ರೀತಿ ಇಟ್ಟು ಕೆಲ ಭಾಗದಲ್ಲಿ ಉಳಿದ ಜೇನುತುಪ್ಪವನ್ನು ನಾವು ಸೋಸಿ ಮತ್ತು ಬಾಟ್ಲಿಗೆ ತುಂಬಿಸ್ಬೋದು. ಇದು ಸೋಸುವ ಒಂದು ರೀತಿ ಇದು. ಈ ರೀತಿ ಅಂದರೆ ನಾವು ಕೈಯಲ್ಲಿ ಎಲ್ಲ ಇದರಲ್ಲಿ ಇದನ್ನು ಮುಟ್ಟಬಾರ್ದು ಜೇನುತುಪ್ಪವನ್ನು. ಹಾಗೆ ಬೇಕಾದವರು ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಲ್ ಮಾಡ್ಬೋದು.